Hello students, welcome to Pattatkal English Academy and Banshankari English Academy. Students, ಇವತ್ತಿನ ವಿಡಿಯೋದಲ್ಲಿ ನಿಮಗೆ 10th ಕ್ಲಾಸ್ ಸಪ್ಲಿಮೆಂಟ್ ರೀಡಿಂಗ್ ಅಂತ ಎ ಟ್ರಂಪ್ ಆಫ್ ಸರ್ಜರಿ ಅಂತ ಒಂದು ಲೆಸನ್ ಇದೆ. ಈ ಲೆಸನ್ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಕೊಡ್ತೇನೆ. ಟೆಕ್ಸ್ಟ್ ಬುಕ್ ಓದ್ಲಿಕ್ಕಿಂತ ಪೂರ್ವದಲ್ಲಿ ಇದನ್ನು ಓದ್ಕೊಂಡು ಹೋದ್ರೆ ನಿಮಗೆ ಟೆಕ್ಸ್ಟ್ ಬುಕ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತೆ. ಇದು ಒಂಥರ ಪ್ರೀ ರೀಡಿಂಗ್ ಆಕ್ಟಿವಿಟಿ ಇದ್ದಂಗಿದೆ. ಇದರೊಳಗೆ ಏನು ಕವರ್ ಮಾಡ್ತೀನಿ ಅಂದ್ರೆ ಅಬೌಟ್ ದ ಆಥರ್, ಇಂಟ್ರೊಡಕ್ಷನ್, ಶಾರ್ಟ್ ಸಮರಿ ಇನ್ ಇಂಗ್ಲಿಷ್, ಶಾರ್ಟ್ ಸಮರಿ ಇನ್ ಕನ್ನಡ, detailed summary in English, detailed summary in Kannada, then themes, conclusion, important tips for examination, figures of speech, and the meanings of some new words. ಇಷ್ಟೆಲ್ಲ ಕವರ್ ಮಾಡ್ತೀನಿ. ಬರೀ ನೋಡೋಣ. Tenth class supplementary reading, A Triumph of Surgery by James Harriet, about the author. James Harriet is the pen name of James Alfred White, 1916 to 1995, a British veterinary surgeon and writer. He used his real life experiences as a countryside vet in Yorkshire, England, to write a series of immensely popular stories about animals and their owners. His writing is celebrated for its warmth, gentle humor, and deep love for animals. Introduction to the lesson. A Triumph of Surgery is light-hearted. A light-hearted yet insightful story about a small dog named Tricky, who falls ill due to the overindulgence and excessive love of his wealthy mistress, Mrs. Pomfrey. ದ ನರೇಟರ್, ಇವರೇ ನರೇಟರ್, ಸರ್ ರೈಟರ್ ಜೇಮ್ಸ್ ಹ್ಯಾರಿಯಟ್ ತಮ್ಮದೇ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅನ್ನು ಬರೀತಾರೆ. ಇದು ನೋಡಿದಲ್ಲ ಮೇಲೆ ತಮ್ಮ ಒಂದು ಆಸ್ ಎ ವೆಟರ್ನರಿ ಡಾಕ್ಟರ್ ಏನೇನೋ ವಿಚಿತ್ರ ಪ್ರಾಣಿಗಳು, ರೋಗಗಳು, ಆ ಪ್ರಾಣಿಗಳ ಮಾಲೀಕರು ವಿಚಿತ್ರ ಇರ್ತಾರ. ಸಾಕಷ್ಟು ಅನುಭವ ಆಗ್ತದ. ಒಂದೊಂದ್ಸಾರಿ ನಗು ಬರ್ತದ ಅವ್ರಿಗೆ. ಎಷ್ಟು ಹುಚ್ಚು ಪ್ರೇಮ ಇಟ್ಕೊಂಡಿರ್ತಾರೆ ತಮ್ಮ ಪ್ರಾಣಿಗಳ ಮೇಲೆ ಅಂತ ತಿಳ್ಕೊಂಡು. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಐತಲ್ಲ, ಅದನ್ನೇ ಸೋರ್ಸ್ ಮಾಡಿಕೊಂಡು ಕೃತಿಗಳನ್ನು ಬರ್ದಾರ ಸರ್. ಎ ಕ್ಲೆವರ್ ವೆಟರ್ನರಿ ಸರ್ಜನ್ ಸೇವ್ಸ್ ದ ಡಾಗ್ ನಾಟ್ ಬೈ ಕಾಂಪ್ಲೆಕ್ಸ್ ಮೆಡಿಕಲ್ ಪ್ರೊಸೀಜರ್ಸ್ ಬಟ್ ಥ್ರೂ ಕಾಮನ್ ಸೆನ್ಸ್. ಎ ಸ್ಟ್ರಿಕ್ಟ್ ಡಯಟ್ ಭಾಳ ಚಂದ ಅದ ಇದು. ನಾವು ಮೆಡಿಸಿನ್ ಓವರ್ ತಿನ್ನೋದಾರಿ, ಭಾಳ ತಿನ್ನೋದ್ರಿ, ಹೆಲ್ತ್ ಕೆಡಿಸ್ಕೊಳ್ಳೋದು, ಹೋಗಿ ಟ್ಯಾಬ್ಲೆಟ್ ತಗೊಳ್ಳೋದು, ಅದು ತಪ್ಪು. ಕಡಿಮೆ ತಿನ್ಬೇಕು, ಯೋಗ್ಯವಾದದ್ದನ್ನು ತಿನ್ಬೇಕು, ಮತ್ತು ಹೆಚ್ಚು ನೀರು ಕುಡಿಬೇಕು, ಎಕ್ಸರ್ಸೈಸ್ ಮಾಡಬೇಕು, ಅದನ್ನ ಹೇಳ್ತಾರೆ ಇಲ್ಲಿ. ಬಟ್ ಥ್ರೂ ಕಾಮನ್ ಸೆನ್ಸ್, ಸ್ಟ್ರಿಕ್ಟ್ ಡಯಟ್, ಪ್ಲೆಂಟಿ ಆಫ್ ಎಕ್ಸರ್ಸೈಸ್, ಪ್ಲೆಂಟಿ ಆಫ್ ಡ್ರಿಂಕಿಂಗ್ ವಾಟರ್ ದಿಂದ ನಾಯಿನ ಆರಾಮ ಮಾಡಿಬಿಡ್ತಾರ. ಯಾಕ ಪಂಪ್ರಿ ಅವರು ಕೆಡಿಸ್ಬಿಟ್ಟಿರ್ತಾರ ನಾಯಿನ. ಓವರ್ ಲವ್ ಇರ್ತದ ಅವ್ರ ಮೇಲೆ. ಎಲ್ಲಾ ತಿನಿಸಿ ಅದಕ್ಕೆ ನಡಿಯಾಕ್ ಬರ್ಲಾರ್ದಾಗ ಮಾಡ್ಬಿಡ್ತಾರ. ಇವ್ರು 2 ವಾರ ಆ ನಾಯಿನ ತಗೊಂಡೋಗಿ, ಏನ್ರಿ ನೀವೆಲ್ಲ ನಾಯಿಗೆ ಆರಾಮ ಕೆಡಿಸ್ಬಿಡ್ತೀರಿ ನೀವು ಅಂತ ತಗೊಂಡೋಗಿ ತಮ್ಮ ಸರ್ಜರಿ ಒಳಗೆ ಇಟ್ಟು, ಸರ್ಜರಿ ಅಂದ್ರೆ ಹಾಸ್ಪಿಟಲ್, ಇಲ್ಲೇ ತಮ್ಮ ಹಾಸ್ಪಿಟಲ್ ನಲ್ಲಿ ಇಟ್ಕೊಂಡು 2 ವಾರ ಇಟ್ಕೊಂಡು, ಅದಕ್ಕೆ ಏನು ಊಟನೂ ಕೊಡೋದಿಲ್ಲ ಚುನೆ 2 ದಿವಸ, ಮೊದಲನೇ 2 ದಿವಸ. ಆಮೇಲೆ ಅದಕ್ಕೆ ಬರೀ ನೀರು ಕುಡಿಸ್ತಾರ, ಚಲೋ ಎಕ್ಸರ್ಸೈಸ್ ಮಾಡಿಸ್ತಾರ, ಸ್ವಲ್ಪ ಆಹಾರ ಕೊಡ್ತಾರ. ಅದರದ್ದೇನು ಫ್ಯಾಟ್ ಇರ್ತತಲ್ಲ, ಅದು ಒಬೆಸಿಟಿ ಇರ್ತೈತಲ್ಲ, ಅದನ್ನೆಲ್ಲ ಇಳಿಸ್ಬಿಡ್ತಾರೆ. ಮಿಸ್ಟರ್ ಪಂಫ್ರಿ ಪ್ಯಾಂಪರ್ಸ್ ಅಂದ್ರೆ ಪ್ರೀತಿಯಿಂದ ಮಾಡು ಫಾರ್ ರಿಚ್ ಡಾಗ್ ಟ್ರಿಕಿ ವಿತ್ ಎಕ್ಸ್ಟ್ರಾ ಫುಡ್ ಲೈಕ್ ಕ್ರೀಮ್ ಕೇಕ್ಸ್, ಚಾಕ್ಲೇಟ್ಸ್ ಅಂಡ್ ವೈನ್, ಮೇಕಿಂಗ್ ಹಿಮ್ ಡೇಂಜರಸ್ಲಿ ಓವರ್ ವೇಟ್ ಅಂಡ್ ಲಿಸ್ಟ್ಲೆಸ್. ಸೋಮಾರಿ ಮತ್ ಬಹಳ ದಪ್ಪಾದ್ರೆ ಏನಾಗ್ತದೆ. ವರಿಡ್ ಅಬೌಟ್ ಹಿಸ್ ಹೆಲ್ತ್. ಡಾಕ್ಟರ್ ಚಿಂತೆ ಮಾಡ್ತಾರೆ, ಏನ್ರಿ ನಿಮ್ ನಾಯಿ ಎಲ್ಲ ಕೆಡಿಸ್ಬಿಟ್ರಲ್ಲಮ್ಮ, ಏನ್ ನೀವು ತೋತು ಸಾಯಿಸ್ತೀರ ಮಾಡೋದು, ಕೊಡ್ರಿ, ನಾ ಎಲ್ಲ ಅದನ್ನ ಆರಾಮ ಮಾಡಿ ಕೊಡ್ತೀನಿ ಅಂತ ತಗೊಂಡು ಹೋಗ್ಬಿಡ್ತಾನೆ. ದ ವೆಟ್ ಮಿಸ್ಟರ್ ಹ್ಯಾರಿಯಟ್, ಇವರೇ ರೈಟರ್, ಸ್ಟ್ರಿಕ್ಟ್ಲಿ ಅಡ್ವೈಸಸ್ ಎ ಡಯಟ್ ಪ್ಲಾನ್. ಮಾಡ್ರಿ ಹಿಂಗಂತ ಅವ್ರಿಗೆ ಹೇಳ್ತಾರ, ಬಟ್ ಅವ್ರು ಮಾಡೋದಿಲ್ಲ. ತಿನ್ನಪ್ಪಿ ಅಂತ ತಿನ್ನಿಸ್ಬಿಡ್ತಾರೆ. ಮಿಸ್ಟರ್ ಪಂಪ್ರಿ ಫೇಲ್ಸ್ ಟು ಫಾಲೋ ಡಾಕ್ಟರ್ಸ್ ಅಡ್ವೈಸ್. ಸೂನ್ ಟ್ರಿಕಿ ಸ್ಟಾಪ್ಸ್ ಈಟಿಂಗ್, ತಿನ್ನೋದ ಬಿಟ್ಬಿಡ್ತದೆ, ಸ್ಟಾರ್ಟ್ಸ್ ವಾಮಿಟಿಂಗ್. ಮಿಸ್ಟರ್ ಹ್ಯಾರಿಯಟ್ ಹಾಸ್ಪಿಟಲೈಸಸ್ ಟ್ರಿಕಿ ಫಾರ್ ಎ ಫೋರ್ಟ್ ನೈಟ್ ಅಂದ್ರೆ 2 ವಾರ, ಪಾಕ್ಷಿಕ ಅಂತ ಕರಿತೀವಲ್ಲ ಹಂಗಾರೆ. ಹಿ ಗಿವ್ಸ್ ದ ಡಾಗ್ ನೋ ಮೆಡಿಸಿನ್ ಬಟ್ ಫೋರ್ಸಸ್ ಎ ಸ್ಟ್ರಿಕ್ಟ್ ಡಯಟ್ ಆಫ್ ವಾಟರ್ ಫಾರ್ 2 days ಫಾಲೋಡ್ ಬೈ ಆಕ್ಟಿವ್ ಪ್ಲೇ ಟೈಮ್ ವಿತ್ ಅದರ್ ಡಾಗ್ಸ್. Tricky recovers rapidly. Oh, Mrs. Pumphrey
ತಪ್ಪು ತಿಳ್ಕೊಂತಾರ ಅವರು. ಓವರ್ ಜಾಯ್ಡ್ ಟು ಸಿ ಇವ್ರೇನೋ ಔಷಧ ಕೊಟ್ಟಾರ, ಸರ್ಜರಿ ಮಾಡ್ಯಾರ ಅಂತ ಹೇಳಿ. ಟ್ರಾನ್ಸ್ಫಾರ್ಮ್ಡ್ ಆಕ್ಟಿವ್ ಡಾಗ್ ಕಾಲ್ಸ್ ಹಿಮ್ ರಿಕವರಿ ಎ ಟ್ರಂಪ್ ಆಫ್ ಸರ್ಜರಿ. ನಿಮ್ದು ಚಲೋ ಐತ್ರಪ್ಪ, ಸಕ್ಸಸ್ ಅದು ನಿಮ್ದು ಸರ್ಜರಿ ಅಂತೇಳಿ. ಕನ್ನಡದಲ್ಲಿ ಸಂಕ್ಷಿಪ್ತ ಸಾರಾಂಶ. ಶ್ರೀಮತಿ ಪಂಫ್ರೆ ಅವರು ತಮ್ಮ ಮುದ್ದಿನ ನಾಯಿ ಟ್ರಿಕ್ಕಿಗೆ ಕ್ರೀಮ್ ಕೇಕ್, ಚಾಕ್ಲೇಟ್ ಮತ್ತು ವೈನ್ ನಂತ ಅತಿಯಾದ ಆಹಾರವನ್ನು ನೀಡಿ ಅದನ್ನು ವಿಪರೀತ ದಪ್ಪವಾಗಿಸಿ ಅನಾರೋಗ್ಯಕ್ಕೆ ಈಡು ಮಾಡುತ್ತಾರೆ. ಪಶುವೈದ್ಯರಾದ ಮಿಸ್ಟರ್ ಹ್ಯಾರಿಯಟ್ ರೈಟರ್ ಅವರೇ ಆಹಾರವನ್ನು ಕಡಿಮೆ ಮಾಡಲು ಸಲಹೆ ನೀಡಿದರೂ ಶ್ರೀಮತಿ ಪಂಫ್ರೆ ಕೇಳುವುದಿಲ್ಲ. ಪ್ರೀತಿಯಿಂದ ಎಲ್ಲ ತಿನ್ನಿಸ್ತಿರ್ತಾರೆ, ಬಹಳ ಕಮ್ಮಿ ಮಾಡ್ದಂಗೆಲ್ಲ ಹೆಚ್ಚು ಮಾಡ್ತಿದ್ರು. ಶೀಘ್ರದಲ್ಲಿ ಟ್ರಿಕ್ಕಿ ಊಟ ಮಾಡೋದನ್ನು ನಿಲ್ಲಿಸಿ ವಾಂತಿ ಮಾಡಿಕೊಳ್ಳಲು ಪ್ರಾರಂಭಿಸುತ್ತದೆ. ಹ್ಯಾರಿಯಟ್ ಅದನ್ನು 15 ದಿನಗಳ ಕಾಲ ತಮ್ಮ ಆಸ್ಪತ್ರೆಗೆ ಇಟ್ಕೊಂತಾರೆ. ಯಾವುದೇ ಔಷಧಿ ನೀಡದೆ ಕೇವಲ 2 ದಿನಗಳ ಕಾಲ ನೀರು ಕೊಟ್ಟು ನಂತರ ಇತರ ನಾಯಿಗಳೊಂದಿಗೆ ಆಟವಾಡಲು ಬಿಡುತ್ತಾರೆ. ಟ್ರಿಕ್ಕಿ ಬೇಗನೆ ಗುಣಮುಖನಾಗುತ್ತಾನೆ. ತನ್ನ ನಾಯಿ ಮತ್ತೆ ಚುರುಕಾಗುವುದನ್ನು ಕಂಡು ಆನಂದ ಭರಿತರಾದ ಶ್ರೀಮತಿ ಪಂಫ್ರೆ ಇದನ್ನು ಸರ್ಜರಿಯ ಮಹಾನ್ ವಿಜಯ, ಎ ಟ್ರಿಯಂಪ್ ಆಫ್ ಸರ್ಜರಿ ಎಂದು ಕರೆಯುತ್ತಾಳೆ. ಡಿಟೇಲ್ಡ್ ಸಮರಿ ಇನ್ ಇಂಗ್ಲಿಷ್. The problem of over pampering. Mr. Harriet notices Tricky on the street and is shocked by his dog's appearance. The dog looks like a bloated sausage with red watery eyes. ಅನಾರೋಗ್ಯದ ಲಕ್ಷಣ. Mrs. Pumphrey explains that she thought he was suffering from malnutrition. ಅಯ್ಯೋ, ಇದು ನ್ಯೂಟ್ರಿಷನ್ ಕಡಿಮೆ ಹಿಂಗತೆ ಆಗೈತೆ ಅಂತ ತಿಳ್ಕೊಂಡ್ಬರ್ತಾಳೆ. So she started feeding him malt, ಮತ್ತೆ ಹೆಚ್ಚು ಕೊಡ್ತಾಳೆ. Called liver oil and bowls of Horlicks along with his favorite sweets. ಮತ್ತೇನು ಕೇಳ್ತೀನಿ. The illness. Despite Harriet's warnings to cut down on sweets and increase exercise, Mrs. Pumphrey cannot resist spoiling Tricky. Within a few days, Tricky falls severely ill. He refuses to eat, vomits constantly, and lies down panting on his rug. The treatment plan. ಏನ್ ಮಾಡ್ತಾರೆ ಡಾಕ್ಟರ್? 2 ವಾರ ಇಟ್ಟುಕೊಂಡು. Harriet realizes that as long as the Tricky is with his mistress, he will never get better. He takes a firm line and decides to hospitalize Tricky for 2 weeks, ignoring Mrs. Pumphrey's tears and the massive pile of luxury dog beds, cushions, and bowls of her servants try to pack. ಅವರೆಲ್ಲ ಕಾರ್ನಾಗ ಹಾಕ್ಲಿಕ್ಕೆ ಬರ್ತಾರ, ಕಾರ್ ತಗೊಂಡು ಓಡಿ ಬರ್ತಾರೆ, ಓಡಿಸ್ಕೊಂಡು ಹಾಕ್ಲಿಕ್ಕೆ ಅಂತ ಬರ್ತಾರ, ತಗೊಳ್ಳೋದಿಲ್ಲ. ಇದನ್ನ ಮಾಡಿ ಅವ್ರು ಕೆಡಿಸ್ಬಿಟ್ಟಿದ್ರು. ರಿಕವರಿ ಅಟ್ ದ ಸರ್ಜರಿ. ಹೆಂಗ ರಿಕವರಿ ಮಾಡಿದ್ರು? ಅಟ್ ದ ಹಾಸ್ಪಿಟಲ್ ಟ್ರಿಕ್ಕಿ ಈಸ್ ಗಿವನ್ ವಾರ್ಮ್ ಬೆಡ್ ನೆಕ್ಸ್ಟ್ ಟು ದಿ ಅದರ್ ಡಾಗ್ಸ್. ಫಾರ್ ದ ಫಸ್ಟ್ 2 days ಹ್ಯಾರಿಯಟ್ ಗಿವ್ಸ್ ಹಿಮ್ ನೋ ಫುಡ್, ಓನ್ಲಿ ಪ್ಲೆಂಟಿ ಆಫ್ ವಾಟರ್. ಬೈ 3rd day ಟ್ರಿಕ್ಕಿ ಸ್ಟಾರ್ಟ್ಸ್ taking an interest in his surroundings and joins other dogs in their outdoor play. The natural environment, active running, and a natural competition for food during mealtime transform him. The pampering continues from afar. When Mrs. Pumphrey hears Tricky is recovering, she starts sending 2 dozen eggs daily, followed by bottles of wine and brandy to enrich his food. ನನ್ನ ನಾಯಿಗೆ ಹಾಕ್ರಿ ಅಂತ ಆಕೆ ಕೊಟ್ಟು ಕಳಿಸ್ತಿರ್ತಾಳೆ. ಆಯ್ತಾಳ್ರಿ, ನಿಮ್ಮ ನಾಯಿಗೆ ಹಾಕ್ತೀವ ಅಂತ ಇಸ್ಕೊಂತಿದ್ರು, ತಾವೇ ಕುಡಿದು ಬಿಡ್ತಿದ್ರು ಇವರು. ಯಾಕೆ ತಾವೇ ಕುಡಿತಿದ್ರು ಅಂದ್ರ, ಆ ನಾಯಿಗೆ ಹಾಕ್ಬಿಟ್ರೆ ಇನ್ನಷ್ಟು ನಾಯಿ ಕೆಟ್ಟ ಹೋಗ್ತೈತೆ, ಅದು ಆರಾಮಾಗೋದಿಲ್ಲ. ಡಾಕ್ಟರ್ಗೆ ಗೊತ್ತದು. ಬಟ್ ಆ ಮಹಿಳೆ ತನ್ನ ಪ್ರೀತಿಗಾಗಿ ಹಂಗತೆ ಅಂತಾಳ. ಮತ್ತ ಅವ್ರಿಗೆ ದುಃಖ ಪಡಿಸೋದು ಬೇಡ ಅಂತ ಆಯ್ತಾಳ್ರಿ ನಿಮ್ ನಾಯಿಗೆ ಹಾಕ್ತಿವಿ, ಕಳ್ಸ್ ಅಂತ ತಿಳ್ಕೊಂಡು ತಾವು ಎಂಜಾಯ್ ಮಾಡ್ತಿದ್ರು. Harriet and his staff do not give these to Tricky. Instead, they enjoy luxurious breakfasts and lunches themselves. This tempts Harriet to keep Tricky forever. ಅಯ್ಯೋ, ಟ್ರಿಕ್ಕಿ ಇನ್ನೊಂದ್ ಸ್ವಲ್ಪ ಇಟ್ಕೊಳ್ಳೇನಪ್ಪ, ಮತ್ತೆ ಇನ್ನೊಂದ್ ಸ್ವಲ್ಪ ದಿವ್ಸ ಬರ್ತೈತೆ ನಮ್ಗೆ ಏನಾರ ಎಂತದ್ದ ಚಲೋದು ಆರಾಮಾಗಿ ಇರ್ತಾಳ್ರಿ, ಇನ್ನೊಂದ್ 2 ವಾರ ಇರ್ಲಿ ಅಂತೇಳಿ ಹಂಗತೆ ಅನಿಸ್ತದ್ರಿ. ಹಂಗತೆ ಕೊಟ್ಟು ಕಳಿಸ್ತಿರ್ತಾಳೆ ಆಕಿ ಪಂಫ್ರಿ. ದ ಹ್ಯಾಪಿ ರಿಟರ್ನ್. ಆಫ್ಟರ್ 14 days, a fully transformed, muscular and active Tricky is returned to Mrs. Pumphrey. Upon seeing her, he leaps enthusiastically into her arms, overcome with gratitude. ಬಹಳ ಖುಷಿ ಆಗ್ಬಿಡ್ತಾಳೆ ಆಕಿ. She cries out, ಯಾಕೆ ಹೆಂಗಾಯ್ತಲ್ಲ ನಮ್ಮ ನಾಯಿ ಅಂತೇಳಿ. That it is a trump of surgery ಅಂತ ತಿಳ್ಕೊಂಡು ಕ್ರೆಡಿಟ್ ಕೊಡ್ತಾಳೆ ಡಾಕ್ಟರ್ಗೆ. Unaware that no medical surgical surgery was ever performed. ಗೊತ್ತಿಲ್ಲ ಆಕಿಗೆ, ಏನು ಇಂಜೆಕ್ಷನ್ ಮೆಡಿಸಿನ್ ಏನು ಕೊಟ್ಟಿಲ್ಲ ಅಂತೇಳಿ. ನಿಮ್ದು ಟ್ರಂಪ್ ಆಫ್ ಸರ್ಜರಿ, ನಿಮ್ ಹಾಸ್ಪಿಟಲ್ ಸಕ್ಸಸ್ ಇದು ಅಂತ ಹೇಳ್ತಾವ. ಹೌದ್ರಿ ಅಂತಾರೆ ಇವರು. ಕನ್ನಡದಲ್ಲಿ ವಿವರವಾದ ಸಾರಾಂಶ. ಡೀಟೇಲ್ ಸಮರಿ ಇನ್ ಕನ್ನಡ.
ಅತಿಯಾದ ಮುದ್ದಿನ ಸಮಸ್ಯೆ. ಮಿಸ್ಟರ್ ಹೆರಿಯಟ್ ರಸ್ತೆಯಲ್ಲಿ ಟ್ರೆಕ್ಕಿಯನ್ನು ನೋಡಿ ಆಘಾತಕ್ಕೊಳಗಾಗುತ್ತಾರೆ. ಅದು ತುಂಬಾ ದಪ್ಪದಾಗಿ, ಕಣ್ಣುಗಳು ಕೆಂಪಾಗಿ ನೀರು ತುಂಬಿಕೊಂಡಿರುತ್ತವೆ. ಶ್ರೀಮತಿ ಪಂಪ್ರೆ ಅದಕ್ಕೆ ಪೌಷ್ಟಿಕತೆ ಕಾಡುತ್ತಿದೆ ಎಂದು ಭಾವಿಸಿ ಮತ್ತಷ್ಟು ಮಾಲ್ಟ್, ಮಿಲಿನಿ ಎಣ್ಣೆ ಮತ್ತು ಹಾರ್ಲಿಕ್ಸ್ ಜೊತೆಗೆ ಸ್ವೀಟ್ಸ್ ನೀಡುತ್ತಿರುತ್ತಾರೆ. ಅನಾರೋಗ್ಯ ಸಿಹಿ ತಿಂಡಿಗಳನ್ನು ಕಡಿಮೆ ಮಾಡಿ ವ್ಯಾಯಾಮ ಮಾಡಿಸಲು ಹೆರಿಯಟ್ ಎಚ್ಚರಿಸಿದರೂ ಪಂಪ್ರೆ ಅವರಿಗೆ ಅದನ್ನು ಪಾಲಿಸಲು ಸಾಧ್ಯವಾಗುವುದಿಲ್ಲ. ಪ್ರೀತಿ. ಕೆಲವು ದಿನಗಳಲ್ಲಿ ಟ್ರಿಕ್ಕಿ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿ ಊಟ ಬಿಟ್ಟು ನಿರಂತರವಾಗಿ ವಾಂತಿ ಮಾಡುತ್ತಾ ಚಾಪೆ ಮೇಲೆ ಬಿದ್ದುಕೊಳ್ಳುತ್ತದೆ. ಚಿಕಿತ್ಸೆಯ ಯೋಜನೆ. ಟ್ರಿಕ್ಕಿ ಆ ಮನೆಯಲ್ಲಿದ್ದರೆ ಗುಣಮುಖವಾಗುವುದಿಲ್ಲ ಎಂದು ಹೆರಿಯಟ್ ನಿರ್ಧರಿಸಿ ಪಂಪ್ರೆ ಅವರ ಕಣ್ಣೀರನ್ನು ಲೆಕ್ಕಿಸದೆ ಅದನ್ನು 2 ವಾರಗಳ ಕಾಲ ತಮ್ಮ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಆಸ್ಪತ್ರೆಯಲ್ಲಿ ಚೇತರಿಕೆ. ಹೆರಿಯಟ್ ಟ್ರಿಕ್ಕಿಗೆ ಮೊದಲ 2 ದಿನ ಯಾವುದೇ ಆಹಾರ ನೀಡದೆ ಕೇವಲ ನೀರನ್ನು ಮಾತ್ರ ನೀಡುತ್ತಾರೆ. 3ನೇ ದಿನದಿಂದ ಟ್ರಿಕ್ಕಿ ಚುರುಕಾಗಿ ಇತರ ನಾಯಿಗಳೊಂದಿಗೆ ಓಡಾಡಲು ಪ್ರಾರಂಭಿಸುತ್ತದೆ. ಯಾವುದೇ ಔಷಧಿ ಇಲ್ಲದೆ ಬರೀ ಆಟ ಮತ್ತು ಸರಿಯಾದ ಆಹಾರ ಕ್ರಮದಿಂದ ಅದು ಸದೃಢವಾಗುತ್ತದೆ. ದೂರದಿಂದಲೇ ಬಂದ ಉಪಚಾರ. ಟ್ರಿಕ್ಕಿ ಗುಣಮುಖನಾಗುತ್ತಿದ್ದಾನೆ ಎಂದು ತಿಳಿದ ಪಂಫ್ರೆ ಆಸ್ಪತ್ರೆಗೆ ದಿನಕ್ಕೆ 2 ಡಜನ್ ಮೊಟ್ಟೆಗಳು, ವೈನು ಮತ್ತು ಬ್ರ್ಯಾಂಡಿಯನ್ನು ಕಳಿಸಲು ಪ್ರಾರಂಭಿಸುತ್ತಾರೆ. ಹೆರಿಯಟ್ ಮತ್ತು ಅವರ ತಂಡ ಡಾಕ್ಟರ್ ಸ್ಟಾಫ್ ಇರುತ್ತದೆ ಇವುಗಳನ್ನು ನಾಯಿಗೆ ನೀಡದೆ ತಾವೇ ತಿಂದು ಮೋಜು ಮಾಡುತ್ತಾರೆ. ಇದರಿಂದ ಟ್ರಿಕ್ಕಿಯನ್ನು ಶಾಶ್ವತವಾಗಿ ಅಲ್ಲೇ ಇಟ್ಟುಕೊಳ್ಳಬೇಕೆಂಬ ಆಶಯ ಕೂಡ ಅವರಿಗೆ ಮೂಡುತ್ತದೆ. ಹಂಗ ಮಾಡೋದಿಲ್ಲ, ಅಂದ್ರೆ ಸುಮ್ಮನೆ ಜೋಕ್, ಅದು ಹ್ಯೂಮರಸ್. ಮರಳಿ ಮನೆಗೆ 15 ದಿನಗಳ ನಂತರ ಸಂಪೂರ್ಣವಾಗಿ ಬದಲಾಗಿ ಚುರುಕಾದ ಟ್ರಿಕ್ಕಿಯನ್ನು ಪಂಪ್ರೆ ಅವರಿಗೆ ಒಪ್ಪಿಸಲಾಗುತ್ತದೆ. ತನ್ನ ಯಜಮಾನಿಯನ್ನ ಕಂಡ ತಕ್ಷಣ ಟ್ರಿಕ್ಕಿ ಓಡಿ ಹೋಗಿ ಅವರ ಮಡಿಯಲ್ಲಿ ಸೇರುತ್ತದೆ. ಆನಂದ ಬಾಷ್ಪ ಸುರಿಸುತ್ತಾ ಪಂಪ್ರೆ ಅವರು ವೈದ್ಯರಿಗೆ ಧನ್ಯವಾದ ತಿಳಿಸಿ ಇದು ಸರ್ಜರಿ ಮಹಾನ್ ವಿಜಯ ಎಂದು ಕರೆಯುತ್ತಾರೆ. ಥೀಮ್ಸ್. ದ ಡೇಂಜರ್ ಆಫ್ ಓವರ್ ಇಂಡಲ್ಜ್. ಬ್ಲೈಂಡ್ ಲವ್ ಇರಬಾರ್ದು ಅಂತೇಳಿ. ಎಕ್ಸೆಸಿವ್ ಪ್ಯಾಂಪರಿಂಗ್ ಅಂಡ್ ಲಕ್ಸರಿ ಕ್ಯಾನ್ ಕಾಸ್ ಫಿಸಿಕಲ್ ಹಾರ್ಮ್. Mrs. Pumphrey's love lacks wisdom, which makes Tricky sick. Common sense over medical treatment. Sometimes practical lifestyle alterations, proper diet and active habits are far more effective than heavy clinical drugs or surgical procedures. ಇವತ್ತೇನು ಡಾಕ್ಟರ್ಗಳು ಮತ್ತು ತಗೋರಿ ಅದು ಇದು ಅಂತಿರ್ತಾರ, ಅವರೆಲ್ಲ ಸ್ಟಡಿ ಮಾಡಿ ಹೇಳ್ತಿರ್ತಾರ. ಬಟ್ ಇದು ಒಂದ್ ಸ್ವಲ್ಪ ಅವ್ರು ಟ್ರೈ ಮಾಡಿದ್ರೆ ಚಲೋ ಇರ್ತದೆ ಅಂತ ಹೇಳ್ಕೊಂಡು ಈ ಪಾಠ ಹೇಳ್ತದೆ. ಕನ್ಕ್ಲೂಷನ್. ದ ಸ್ಟೋರಿ ಹೈಲೈಟ್ಸ್ ದಟ್ ಟ್ರೂ ಕೇರ್ ಸಮಟೈಮ್ಸ್ ಇನ್ಕ್ವೈರ್ಸ್ ಸ್ಟ್ರಿಕ್ಟ್ ಬೌಂಡರೀಸ್. ಹೌದು, ಮಿಸ್ಟರ್ ಹ್ಯಾರಿಯಟ್ಸ್ ಪ್ರಾಕ್ಟಿಕಲ್ ಅಪ್ರೋಚ್ ಸೇವ್ಸ್ ಟ್ರಿಕ್ಕಿ, ಶೋವಿಂಗ್ ದಟ್ ಅನಿಮಲ್ಸ್ ಜಸ್ಟ್ ಲೈಕ್ ಹ್ಯೂಮನ್ಸ್ ಥ್ರೈವ್ ಬೆಸ್ಟ್ when aligned with their natural instincts of play and moderate eating rather than a life of unnatural luxury. Important tips for exams. Exams focus. The real reason for recovery. Remember that no actual surgery or medicine was used on Tricky. His recovery was entirely due to a controlled diet and physical exercise with other dogs. Character sketch of Harriet. He is practical, highly tactful, and full of common sense. He knows how to handle the emotional Mrs. Pumphrey firmly without offending her. Okay. Character sketch of Mrs. Pumphrey. She is fabulously wealthy, weak-hearted, and over-emotional woman who treats her pet like human child, leading to unintended harm. The significance of the title. The title is ironic. Mrs. Pumphrey calls it triumph of surgery because she believes her dog was cured through medical wizardry at a hospital, whereas the vet simply fixed his routine figures of speech. Tricky looked down at the noisy pack with dull eyes and fighting like a tiger. Simile. Yes, ಈ ಲೈನ್ ಪರ್ಟಿಕ್ಯುಲರ್ಲಿ ಸಿಮಿಲೆ ಆಗ್ತದೆ. New words and their meanings. Word meaning: bloated, swollen up due to fluid or fat. Roomy, a watery discharge from the eyes or nose. Listless, lacking enthusiasm, lacking direction. Distraught, deeply agitated, anxious, worried, swooned, fainted or felt faint due to extreme emotion. Skirmish, a rough, confused struggle or friendly fight. Convalescing, recovering health and strength gradually after illness.
ರಿಕವರಿಂಗ್ ಅನ್ನಾಗಿದೆ. ಲೀಫ್ ಸ್ಲಿಮ್, ಫ್ಲೆಕ್ಸಿಬಲ್ ಅಂಡ್ ಗ್ರೇಸ್ಫುಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಅಂಡ್ ಕಮೆಂಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ನೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.